ನಮಸ್ಕಾರ ಸ್ನೇಹಿತರೆ, ನಾನು ಈ ಹಿಂದೆ ನಿಮಗೆ ಕನ್ನಡ ವರ್ಣಮಾಲೆಯ ಸ್ವರಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೆ. ಇಂದು ನಿಮಗೆ ಕನ್ನಡ ವರ್ಣಮಾಲೆಯ ವ್ಯಂಜನಗಳನ್ನು ಪರಿಚಯ ಮಾಡಿಕೊಡ್ತೇನೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಸ್ವರಗಳು ಸ್ವತಂತ್ರ ವರ್ಣಗಳು, ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿತವಾಗುವ ವರ್ಣಗಳು. ಸ್ವರಗಳು ಅಕ್ಷರಗಳು ಹೌದು, ವರ್ಣಗಳು ಹೌದು. ವ್ಯಂಜನಗಳು ವರ್ಣಗಳು, ಅವುಗಳ ಜೊತೆ ವ್ಯಂಜನ ಸ್ವರ ಸೇರಿದ ನಂತರ ಅವುಗಳು ಅಕ್ಷರಗಳಾಗ್ತವೆ. ಕನ್ನಡ ಈ ವರ್ಣಮಾಲೆಯಲ್ಲಿ 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳಿವೆ. ಈ ವರ್ಗೀಯ ವ್ಯಂಜನಗಳನ್ನೂ ಕೂಡ 5 ವರ್ಗಗಳಾಗಿ ವಿಂಗಡಿಸಿದೆ. ಯಾಕೆ ಹೀಗೆ ಮಾಡಿದ್ದಾರೆ? 5 ವರ್ಗಗಳಲ್ಲಿ ಪ್ರತಿಯೊಂದು ವರ್ಗದಲ್ಲಿಯೂ 5 ಅಕ್ಷರಗಳಿವೆ. ಕ ವರ್ಗ, ಚ ವರ್ಗ, ಠ ವರ್ಗ, ತ ವರ್ಗ, ಪ ವರ್ಗ. ಈ 5 ಅಕ್ಷರಗಳಲ್ಲಿಯೂ ಕೂಡ 3 ರೀತಿಯ ಅಕ್ಷರಗಳಾಗಿ ಮತ್ತೆ ವಿಂಗಡಿಸಲಾಗಿದೆ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಹೆಸರೇ ಹೇಳುವಂತೆ ಕಡಿಮೆ ಉಸಿರಿನೊಂದಿಗೆ ಉಚ್ಚರಿತವಾಗುವ ಅಕ್ಷರಗಳು. ಮಹಾಪ್ರಾಣ ಸ್ವಲ್ಪ ಹೆಚ್ಚಿನ ಉಸಿರು ಬೇಕಾಗ್ತದೆ. ಅನುನಾಸಿಕ ಅಂದರೆ ಮೂಗಿನಲ್ಲಿಯೂ ಕೂಡ ಉಸಿರು ಹೊರಬರ್ತದೆ. ಈ ಕ ವರ್ಗ, ಚ ವರ್ಗ ಅಂತ ಹೇಳಿ ಯಾಕೆ ವಿಂಗಡಿಸಿದ್ದಾರೆ ನೋಡಿ. ನಾವು ಅಕ್ಷರಗಳನ್ನು ಬಾಯಿಯಿಂದ ಉಚ್ಚರಿಸುವಾಗ ಆಯಾ ಅಕ್ಷರಗಳಿಗೆ ಒಂದೊಂದು ಉಗಮ ಸ್ಥಾನ ಇರುತ್ತೆ. ಅವುಗಳನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಅವುಗಳನ್ನು ಒಂದು ವರ್ಗವಾಗಿ ವಿಂಗಡಿಸಿದ್ದಾರೆ. ಕ ವರ್ಗ ಕಂಠೆಗಳು, ಅಂದರೆ ಧ್ವನಿ ಕಂಠದಿಂದ, ಗಂಟಲಿನಿಂದ ಬರ್ತದೆ. ಅವುಗಳನ್ನು ಇಂಗ್ಲೀಷ್ನಲ್ಲಿ ಗಟರಲ್ ಸೌಂಡ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಚ ವರ್ಗ ನಮ್ಮ ನಾಲಿಗೆ ಹಲ್ಲಿನ ಹಿಂಭಾಗದ ತಾಲನ್ನು ಮುಟ್ಟುತ್ತದೆ, ತಾಲವ್ಯ ಅಂತ ಹೇಳಿ ಅವುಗಳನ್ನು ಕರೀತಾರೆ. ಇಂಗ್ಲೀಷ್ನಲ್ಲಿ ಪ್ಯಾಲೆಟಲ್ ಸೌಂಡ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಟ ವರ್ಗ ಮೂರ್ಧನ್ಯಗಳು, ನಮ್ಮ ನಾಲಿಗೆ ಹಿಂದಕ್ಕೆ ಮಡಚಿ ನೆತ್ತಿಯ ಮೇಲ್ಭಾಗವನ್ನು ಮುಟ್ಟುತ್ತೆ. ಹಾಗಾಗಿ ಇವುಗಳನ್ನು ಇಂಗ್ಲೀಷ್ನಲ್ಲಿ ರೆಟ್ರೋಫ್ಲೆಕ್ಸ್ ಸೌಂಡ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ತ ವರ್ಗ ದಂತಿಗಳು, ನಮ್ಮ ನಾಲಿಗೆ ಹಲ್ಲನ್ನು ಮುಟ್ಟುತ್ತೆ ಆ ಧ್ವನಿಯನ್ನು ಹೊರಡಿಸುವಾಗ. ಇಂಗ್ಲೀಷ್ನಲ್ಲಿ ಡೆಂಟಲ್ ಸೌಂಡ್ಸ್ ಅಂತಾರೆ. ಇನ್ನು ಪ ವರ್ಗ ಓಷ್ಠ್ಯಗಳು, ಕನ್ನಡದಲ್ಲಿ ಇವುಗಳನ್ನು ಓಷ್ಠ್ಯಗಳು ಅಂತ ಹೇಳಿ ಕರೀತಾರೆ. ಅಂದರೆ 2 ತುಟಿಗಳು ಆ ಅಕ್ಷರಗಳನ್ನು ಉಚ್ಚರಿಸುವಾಗ ಮುಚ್ಚಿಕೊಳ್ತವೆ. ಈಗ ನೋಡಿ, ಪ, ಬ. ಇವುಗಳನ್ನು ಇಂಗ್ಲೀಷ್ನಲ್ಲಿ ಲೇಬಿಯಲ್ ಸೌಂಡ್ಸ್ ಅಂತ ಹೇಳಿ ಕರೀತಾರೆ. ಈ ನಮ್ಮ ಹಿಂದಿನ ವೈಯಾಕರಣಿಗಳು, ಅಂದರೆ ಆಗಿನ ಕಾಲದ ವಿಜ್ಞಾನಿಗಳು, ಭಾಷಾ ವಿಜ್ಞಾನಿಗಳು ಎಷ್ಟು ವೈಜ್ಞಾನಿಕವಾಗಿ ಈ ಅಕ್ಷರಗಳ ಉಗಮ ಸ್ಥಾನವನ್ನು ಅನುಸರಿಸಿ ಆಯಾ ವರ್ಗವನ್ನು ಮಾಡಿ ಒಂದೊಂದಕ್ಕೂ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ಕ, ಖ. ಕ ಎನ್ನುವಾಗ ಸ್ವಲ್ಪ ಉಸಿರಿನೊಂದಿಗೆ ಉಚ್ಚರಿಸ್ತೇವೆ. ಖ ಅನ್ನುವಾಗ ಹೆಚ್ಚು ಉಸಿರನ್ನು ಹೊರಹಾಕಿ ಉಚ್ಚರಿಸ್ತೇವೆ. ನಿಮಗೆ ಇದರ ಪರೀಕ್ಷೆ ಮಾಡಬೇಕು ಅಂದರೆ ಈ ಅಕ್ಷರಗಳನ್ನು ಉಚ್ಚರಿಸುವಾಗ ನೀವು ಒಂದು ಸಣ್ಣ ಕಾಗದದ ತುಂಡನ್ನು ನಿಮ್ಮ ಬಾಯಿ ಹತ್ರ ಇಟ್ಕೊಳ್ಳಿ. ಗ, ಘ. ಈ ಘ ಅಂತ ಮಹಾಪ್ರಾಣವನ್ನು ಹೇಳಿದಾಗ ಆ ಕಾಗದದ ತುಂಡು ಅಲುಗಾಡುತ್ತೆ ಸ್ವಲ್ಪ, ಅಂದರೆ ಅಷ್ಟು ಜೋರು ಉಸಿರನ್ನು ನಾವು ಹೊರ ಹಾಕ್ತೀವಿ. ಇನ್ನು ಅನುನಾಸಿಕಗಳು. ಅನುನಾಸಿಕಗಳನ್ನು ಉಚ್ಚರಿಸುವಾಗ ನಮ್ಮ ಉಸಿರು ಬಾಯಿಯಿಂದ ಅಲ್ಲದೆ ಮೂಗಿನ ಮೂಲಕವೂ ಹೊರಬರುತ್ತದೆ. ಈಗ ಉದಾಹರಣೆಗೆ ಮಾ. ನೀವು ಮಾ ಅನ್ನೋ ಅಕ್ಷರವನ್ನು ಮೂಗು ಹಿಡ್ಕೊಂಡು ಹೇಳಿದರೆ ಆ ಉಸಿರು ಮೂಗಿನಲ್ಲಿ ಹಾಗೆ ನಿಂತು ಹೋಗುತ್ತೆ, ತಡೆ ಆಗುತ್ತೆ, ಪೂರ್ಣವಾಗಿ ಅದು ಉಚ್ಚಾರ ಆಗೋದಿಲ್ಲ. ಈಗ ನೋಡಿ, ಪಾ, ಏನೂ ವ್ಯತ್ಯಾಸ ಇಲ್ಲ. ಅದ್ರ ಬದಲು ಮಾ, ಮಾ ಅಂದ ಕೂಡಲೇ ಆ ಮೂಗಿನ ಹೊಳ್ಳೆಯಿಂದ ಬರ್ತಕ್ಕಂತಹ ಉಸಿರು ಅಲ್ಲಿ ನಿಂತು ಹೋಗುತ್ತೆ. ಹೀಗೆ ನಮ್ಮ ಅಕ್ಷರಗಳನ್ನು ವಿಂಗಡಿಸಿದ್ದಾರೆ ಕ ಅಂಥೇಳಿ. ಇನ್ನು ಟ ವರ್ಗ ಮೂರ್ಧನ್ಯ. ಇಲ್ಲಿ ಕೊನೆಯ ಟ ವರ್ಗದ ಕೊನೆಯ ಅನುನಾಸಿಕ ಣ ಮತ್ತು ತ ವರ್ಗದ ನ. ಈ ಣ ಮತ್ತು ನ ಉಚ್ಚಾರ ವ್ಯತ್ಯಾಸ ಅನೇಕರಿಗೆ ಗೊಂದಲವನ್ನು ಉಂಟು ಮಾಡುತ್ತೆ. ಸ್ನೇಹಿತರೆ, ಸ್ಪಷ್ಟವಾಗಿ ಈ ಉಚ್ಚಾರದ ವ್ಯತ್ಯಾಸವನ್ನು ಗಮನಿಸಿಕೊಳ್ಳಿ. ಎಲ್ಲಿ ಯಾವ ಧ್ವನ್ಯಂಗದ ಮೂಲಕ ಅದರ ಉಗಮ ಸ್ಥಾನ ಬಾಯಿಯಲ್ಲಿ ಎಲ್ಲಿ ಅನ್ನೋದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ನ ದಂತ್ಯ, ಡೆಂಟಲ್, ನಮ್ಮ ನಾಲಿಗೆ ಹಲ್ಲನ್ನು ಮುಟ್ಟುತ್ತೆ. ನ. ನ ಮೂರ್ಧನ್ಯ, ನಮ್ಮ ನಾಲಿಗೆ ಹಿಂದಕ್ಕೆ ಮಡಚಿ ನೆತ್ತಿಯ ಮೇಲ್ಭಾಗವನ್ನು ಮುಟ್ಟುತ್ತೆ. ನ ನ ನ ರೆಟ್ರೋಫ್ಲೆಕ್ಸ್ ಸೌಂಡ್, ನ
ಡೆಂಟಲ್ ಸೌಂಡ್. ಇದನ್ನು ಸ್ಪಷ್ಟವಾಗಿ ಗುರುತಿಸ್ಕೊಳ್ಳಿ. ಇಲ್ಲಿ ಬಹುತೇಕರು ತುಂಬ ವ್ಯತ್ಯಾಸ ಮಾಡುವಂಥದ್ದು. ಈಗ ನೋಡಿ, ಅಣ್ಣ, ನನ್ನ ಬ್ರದರ್, ಎಲ್ಡರ್ ಬ್ರದರ್. ಅನ್ನ, ನೋಡಿ ಊಟ ಮಾಡುವ ಅನ್ನ, ಕುಕ್ಡ್ ರೈಸ್. ಹೀಗಾಗಿ ಈ ಅನ್ನ, ಅಣ್ಣ ಅಂತಕ್ಕಂತಹ ಎರಡೂ ಪದಗಳು ಎಷ್ಟು ಸ್ಪಷ್ಟ ಉಚ್ಚಾರದ ವ್ಯತ್ಯಾಸವನ್ನು ಹೊಂದುವುದರೊಂದಿಗೆ ಅರ್ಥ ವ್ಯತ್ಯಾಸವನ್ನು ಹೊಂದಿದೆ ಅನ್ನೋದನ್ನು ಗುರುತಿಸ್ಕೊಳ್ಳಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವುಗಳನ್ನು ಒಂದೊಂದು ವರ್ಗವಾಗಿ ವಿಂಗಡಿಸಿದ್ದಾರೆ. ಹಾಗೆ ಈ ಅವರ್ಗೀಯ ವ್ಯಂಜನಗಳು, ಇಲ್ಲಿ ಬರ್ತಕ್ಕಂತಹ 9 ಅಕ್ಷರಗಳು ಭಿನ್ನ ಭಿನ್ನ ಧ್ವನಿ ಅಂಗಗಳ ಮೂಲಕ ಅಂದರೆ ಉಗಮ ಸ್ಥಾನವನ್ನು ಹೊಂದಿವೆ. ಯ, ವ ಎರಡನ್ನು ಅರ್ಧ ಸ್ವರ ಅಂತ ಕೂಡ ಕರೀತಾರೆ. ಇನ್ನು ರ, ಲ ಎರಡು, ರ ಸ್ವಲ್ಪ ದಂತ್ಯವೂ ಹೌದು, ಸ್ವಲ್ಪ ತಾಲವ್ಯನೂ ಹೌದು. ಲ ಸಂಪೂರ್ಣವಾಗಿ ದಂತ್ಯ. ಲ ನಮ್ಮ ನಾಲಿಗೆ ಹಲ್ಲನ್ನು ಮುಟ್ಟುತ್ತೆ, ಹಾಗಾಗಿ ಅದು ಡೆಂಟಲ್ ಸೌಂಡ್. ಮತ್ತು ನಮ್ಮ ವರ್ಣಮಾಲೆಯ ಕೊನೆಯ ಅಕ್ಷರ ಳ, ಅದು ರೆಟ್ರೋಫ್ಲೆಕ್ಸ್, ಮೂರ್ಧನ್ಯ. ನಮ್ಮ ನಾಲಿಗೆ ಮಡಚಿ ಹಿಂಭಾಗಕ್ಕೆ ಹೋಗಿ ಳ ಅಂತ ಉಚ್ಚಾರವನ್ನು ಹೊರಡಿಸುತ್ತೆ, ಶಬ್ದವನ್ನು ಹೊರಡಿಸುತ್ತೆ. ಇಲ್ಲಿಯೂ ಕೂಡ ಅನೇಕರು ಈ ಅಕ್ಷರವನ್ನು ಉಚ್ಚರಿಸುವಾಗ ತುಂಬ ಗೊಂದಲಕ್ಕೆ ಒಳಗಾಗಿ ತಪ್ಪು ಉಚ್ಚಾರ ಮಾಡ್ತಾರೆ. ನೋಡಿ, ಈ ಎರಡೂ ಅಕ್ಷರಗಳು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರತಕ್ಕಂತಹ ಧ್ವನಿಮಾಗಳು. ಧ್ವನಿಮಾ ಅಂದರೆ ಫೊನೀಮ್ಸ್. ಅವುಗಳಿಗೆ ಪ್ರತ್ಯೇಕವಾದಂತಹ ಸ್ಪಷ್ಟ ಸ್ಥಾನವಿದೆ ವರ್ಣಮಾಲೆಯಲ್ಲಿ. ಲ, ಹಾಲು, ಹಾಳು, ಹಾಲು ಮಿಲ್ಕ್, ಹಾಳು ಹಾಳಾಗೋಯ್ತು, ಸಮಥಿಂಗ್ ಲಾಸ್ಟ್, ರೂಯಿಂಡ್. ಹಾಗಾಗಿ ಈ ಳ, ಲ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಹಾಗೆ ಇನ್ನೊಂದು ವ್ಯಂಜನ ಹ. ಈ ಹ ಅವನ್ನು ಸ್ವರ ಆಗೆ ತುಂಬ ಜನ ವ್ಯತ್ಯಾಸ ಮಾಡ್ತಾರೆ. ಆ ಅನ್ನುವುದು ಸ್ವರ, ಹ ಅನ್ನುವುದು ವ್ಯಂಜನ. ಈ ಹ ಅಕ್ಷರವನ್ನು ಉಚ್ಚರಿಸುವಾಗ ಉಸಿರು ನಾಭಿಮೂಲದಿಂದ ಮೇಲಕ್ಕೆ ಬರ್ತದೆ. ಗಮನಿಸಿ, ಹ ಅನ್ನುವಾಗ ಹೊಟ್ಟೆ ಒಳಗಿಂದ ಅದು ಈಚೆಗೆ ಬರ್ತದೆ ಉಸಿರು, ಅದು ವ್ಯಂಜನ. ಇನ್ನು ಆ ಬಹಳ ಸರಳವಾಗಿ ಸುಮಧುರವಾಗಿ ಆ ಎಂದರೆ ಸಾಕು. ಇಲ್ಲಿಯೂ ಕೂಡ ತುಂಬ ಜನ ಆ ಮತ್ತು ಹಕಾರಗಳ ಗೊಂದಲವನ್ನು ಉಂಟು ಮಾಡಿಕೊಳ್ತಾರೆ. ಇನ್ನು 3 ಶಾಗಳಿವೆ. ಯಾಕಪ್ಪ 3 ಶಾಗಳು? ಹೌದು, ಒಂದು ತಾಲವ್ಯ, ಮೊದಲನೆಯದು ಶ, ಎರಡನೆಯದು ಶ, ಅದು ಮೂರ್ಧನ್ಯ, ಇನ್ನೊಂದು ಸ, ಅದು ದಂತ್ಯ. ಈ ಶ ಶಂಕರ, ಶ ಷಡಕ್ಷರ, ಸ ಸಂಕರ. ಈಗ ಇತ್ತೀಚೆಗೆ ಈ 3 ಶಾಗಳು ನಮಗೆ ಬೇಕೇ ಅನ್ನುವ ಜೊತೆಗೆ ಈ ಶ ಮತ್ತು ಶ ಎರಡರಲ್ಲಿ ಒಂದರ ಉಚ್ಚಾರ ಹೆಚ್ಚು ನಮಗೆ ಕಂಡು ಬರುತ್ತೆ. ಶಂಕರ ಅದು ತಾಲವ್ಯ, ಪ್ಯಾಲೆಟಲ್ ಸೌಂಡ್. ಶ ಮೂರ್ಧನ್ಯ, ರೆಟ್ರೋಫ್ಲೆಕ್ಸ್ ಸೌಂಡ್. ಸ ಡೆಂಟಲ್, ದಂತ್ಯ. ಶಂಕರ, ಷಡಕ್ಷರ, ಸಂಕರ. ಶಾರದ, ಸಂಗೀತ. ಈ ಶ ಮತ್ತು ಸ ಎರಡು ವ್ಯತ್ಯಾಸಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನಾನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ವರ್ಣಮಾಲೆಯ ಅಕ್ಷರದ ಈ ಪಟ್ಟಿಯಲ್ಲಿ ಆಗಾಗ್ಗೆ ಉಚ್ಚಾರಗಳನ್ನು ಗಮನಿಸ್ಕೊಳ್ತಾ ನೋಡ್ಕೊಳ್ತಾ ಹೋಗಿ. ಇಷ್ಟು ನಮ್ಮ ಕನ್ನಡದ ಅಕ್ಷರಗಳು. ಕ ಕಂಠ್ಯ, ಚ ತಾಲವ್ಯ, ಟ ಮೂರ್ಧನ್ಯ, ತ ದಂತ್ಯ, ಪ ಓಷ್ಠ್ಯ. ಓಷ್ಠ್ಯ ಎರಡೂ ತುಟಿಗಳು ಮುಚ್ಚಿಕೊಳ್ತವೆ ಆ ಅಕ್ಷರಗಳನ್ನು ಉಚ್ಚರಿಸುವಾಗ. ಪ ಬ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆ ಅಕ್ಷರಗಳ ಉಗಮ ಸ್ಥಾನವನ್ನು ಅನುಸರಿಸಿ ಅವುಗಳನ್ನು ಅಭ್ಯಾಸ ಮಾಡಿ ನಮ್ಮ ಹಿಂದಿನ ವೈಯಾಕರಣಿಗಳು, ಆಗ ಭಾಷಾ ವಿಜ್ಞಾನಿಗಳನ್ನು ವೈಯಾಕರಣಿಗಳು ಅಂತ ಕರೀತಾ ಇದ್ರು. ವೈಯಾಕರಣಿಗಳು, ಭಾಷಾ ವಿಜ್ಞಾನಿಗಳು ಎಷ್ಟು ವೈಜ್ಞಾನಿಕವಾಗಿ ಈ ಅಕ್ಷರಗಳ ಉಗಮ ಸ್ಥಾನವನ್ನು ಅನುಸರಿಸಿ ಅವುಗಳನ್ನು ವಿಂಗಡಿಸಿದ್ದಾರೆ. ವ್ಯಂಜನಗಳು ಸ್ವರಗಳ ಸಹಾಯವಿಲ್ಲದೆ ಉಚ್ಚರಿತ ಆಗುವುದಿಲ್ಲ. ನೋಡಿ, ಕ ಅಂತ ಹೇಳಿದ ಕೂಡಲೇ ಕ ಆರಂಭದ ಆ ಕ ಧ್ವನಿಯ ಜೊತೆಗೆ ಅಂತ್ಯದಲ್ಲಿ ಆ ಸ್ವರವೂ ಕೂಡ ಕೇಳಿಸ್ತಾ ಇದೆ. ಕ ಇಲ್ಲದಿದ್ರೆ ಅದು ಅರ್ಧಾಕ್ಷರ ವ್ಯಂಜನ. ಕ ಅಂದಾಗ ಅದು ಅಕ್ಷರ. ಕ ಅಂದರೆ ವರ್ಣ, ಕ ಅಂದರೆ ಅಕ್ಷರ. ಈ ನಮ್ಮ ಸ್ವರಗಳನ್ನು ಸೇರಿಸಿಯೇ ನಾವು ಗುಣಿತಾಕ್ಷರಗಳನ್ನು, ಕಾಗುಣಿತಗಳನ್ನು ಮಾಡುವಂಥದ್ದು. ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದೆ ನಾವು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ದಯವಿಟ್ಟು ಈ ಅಕ್ಷರಗಳ ಉಚ್ಚಾರವನ್ನು ಸ್ಪಷ್ಟವಾಗಿ ಗಮನಿಸ್ಕೊಳ್ಳಿ. ಮತ್ತು ಈ ಅಕ್ಷರಗಳ ಪಟ್ಟಿಯನ್ನು ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ, ಅವುಗಳನ್ನು ನೋಡ್ಕೊಳ್ಳಿ. ಕೆಳಗಡೆನೂ ನಾನು ನಿಮಗೆ ಕೊಟ್ಟಿರ್ತೀನಿ, ಗಮನಿಸಿ. ಹಕಾರ ಅಕಾರ, ಳಕಾರ ಲಕಾರ, ನಕಾರ ನಕಾರ ಸ್ಪಷ್ಟ
ಧ್ವನಿ ವ್ಯತ್ಯಾಸವನ್ನು ಗಮನಿಸಿಕೊಳ್ಳಿ. ಇನ್ನಷ್ಟು ನಿಮಗೆ ನಾನು ಹೆಚ್ಚಿನ ವಿವರವಾಗಿ ಮತ್ತಷ್ಟು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ನಿಮಗೆ ಇದು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮಸ್ಕಾರ.